ನಟಿ ಹಾಗೂ ರಾಜಕಾರಣಿ ರಮ್ಯ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಸ್ತುತ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋದು ಬನ್ನಿ. ತುಂಬ ಖುಷಿ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷನ ಗೆಲ್ಸಿದ್ದಕ್ಕೆ ಜನರಿಗೆಲ್ಲ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಎಷ್ಟು ಸೀಟು, ಈಗ ಎಷ್ಟು ಬರ್ಬೋದು ಅಂತ? ನಾನು ಎಕ್ಸ್ಪೆಕ್ಟ್ ಮಾಡಿದ್ದು 113. ಅಂದರೆ ನನಗೆ ಯಾವುದೇ ಕಾರಣಕ್ಕೂ ಕೋಲಿಷನ್ ಆಗಬಾರ್ದು. ಕಾಂಗ್ರೆಸ್ 5 ವರ್ಷ ರೂಲ್ ಮಾಡಿದ್ರೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ, ಒಳ್ಳೆ ಕೆಲಸಗಳು ಮಾಡ್ಬೋದು. ಸೊ ಹಾಗಾಗಿ ನನಗೆ ಕಾಂಗ್ರೆಸ್ಗೆ 113 ಸಿಕ್ಕಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. 113 ಸಿಗುತ್ತೆ. ಈ ಬಾರಿ ಚುನಾವಣೆಯಲ್ಲಿ ಯುವ ಕಾಂಗ್ರೆಸ್ಸಿಗರು ತುಂಬ ಜನ ಗೆದ್ದಿದ್ದಾರೆ. ಯುವ ಕಾಂಗ್ರೆಸ್ ಏನು ಎಫೆಕ್ಟ್ ಅಂತ? ಇದಕ್ಕೆ ರಾಹುಲ್ ಗಾಂಧಿ ಅವರಿಗೆ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದ್ರೆ ಅವ್ರು ತುಂಬ ಕೆಲಸ ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ನ ಬೆಳೆಸೋದಕ್ಕೆ. ಆ್ಯಂಡ್ ಯುವಕರು ಎಲ್ಲ ವೋಟ್ ಮಾಡಿದ್ದಾರೆ, ಯುವಕರು ಜಾಸ್ತಿ ಗೆದ್ದಿದ್ದಾರೆ. ಸೊ ತುಂಬ ಖುಷಿ ಪಡೆಯುವಂಥ ವಿಷಯ. ನಿಮ್ಮ ಕ್ಯಾಂಪೇನಿಂದ ಎಷ್ಟು ಹೆಲ್ಪ್ ಆಗಿದೆ ಕಾಂಗ್ರೆಸ್ಗೆ? ಅದು ಗೊತ್ತಿಲ್ಲ. ಕಾಂಗ್ರೆಸ್ ಗೆದ್ದಿದೆ, ಅದೇ ಮುಖ್ಯ. ಯಾರಿಗೋಸ್ಕರ ಗೆದ್ದಿದೆ, ಯಾರ ಕಾರಣಕ್ಕೋಸ್ಕರ ಗೆದ್ದಿದೆ ಅದಲ್ಲ. ಕಾಂಗ್ರೆಸ್ ಗೆದ್ದಿದೆ, ಅದು ತುಂಬ ಮುಖ್ಯ. ಸೀಟ್ ಹಂಚಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿವಾದ ಆಯಿತು. ಈಗ ನೆಕ್ಸ್ಟ್ ಸಚಿವ ಸ್ಥಾನಕ್ಕೆ ಏನಾದರೂ ವಿವಾದ ಆಗುತ್ತಾ? ಹಿಂದೆ ಏನು ನಡೀತು ಅದೆಲ್ಲ ಇವಾಗ ಬೇಕಾಗಿಲ್ಲ. ಇವಾಗ ನಾವು ಗೆದ್ದಿದ್ದೀವಿ, ಅದೇ ತುಂಬ ಮುಖ್ಯವಾದ. ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಪಕ್ಷದಲ್ಲಿ ಇರೋ ಎಲ್ಲರೂ ಲೀಡರ್ಸು ಕೂಡ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇವತ್ತು ಪಾರ್ಟಿ ಗೆದ್ದಿದೆ. ಕರ್ನಾಟಕಕ್ಕೆ ಒಂದು ಒಳ್ಳೆ ಏನು ಹೇಳೋದು ಒಳ್ಳೆ ವಿಷಯ, ಒಳ್ಳೆ ಸರ್ಕಾರ ಸಿಕ್ಕಿದೆ. ಆ್ಯಂಡ್ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಂತಿದ್ದಂತಹ ಮೂವರು ಕಾಂಗ್ರೆಸ್ಗೆ ಗೆದ್ದಿದ್ದಾರೆ, ಇದಕ್ಕೆ ಹೇಳ್ತೀರಾ? ಅಂಬರೀಷ್ ಅಂಕಲ್, ಉಮಾಶ್ರೀ ಆಂಟಿ, ಮುನಿರತ್ನ ಅಂಕಲ್ ಗೆದ್ದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದು ಏನಂದರೆ ಖಂಡಿತವಾಗ್ಲೂ ಇವರೆಲ್ಲರೂ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೇದು ಮಾಡ್ತಾರೆ. ನೆಕ್ಸ್ಟು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದೀರಾ, ಈಗ ನಿಮ್ಮ ಪಾತ್ರ ನೆಕ್ಸ್ಟ್ ಏನು ಕಾಂಗ್ರೆಸ್ಸಲ್ಲಿ? ಇನ್ನೂ ಗೊತ್ತಿಲ್ಲ. ಇನ್ನು ನನ್ನ ಸಿನಿಮಾಗಳನ್ನ ಮುಗಿಸ್ಬೇಕು. ಇನ್ನು 3 ಸಿನಿಮಾ ಇದೆ. ನೀರ್ದೋಸೆ, ಆರ್ಯನ್ ಮತ್ತು ದಿಲ್ಕಾ ರಾಜ. ಇದು ಮುಗಿದ ಮೇಲೆ ನೋಡೋಣ. ಕೊನೆಯದಾಗಿ ರಮ್ಯ ಅವರು ಸೆಲೆಬ್ರೇಷನ್ ಯಾವ ರೀತಿ ಮಾಡ್ತಾರೆ ಅಂತ? ಎಲ್ಲರ ಜೊತೆ ಹೀಗೇನೆ. ಥ್ಯಾಂಕ್ ಯು. ಇದಿಷ್ಟು ರಮ್ಯ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಲಿಂಗರಾಜ್, ಸುವರ್ಣ ನ್ಯೂಸ್.